ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಸವಣ್ಣ ಜಯಂತಿ ಅಂಗವಾಗಿ ವೀರಶೈವ ಸಮಾಜ ಸೇವಾ ಸಂಘದ ವತಿಯಿಂದ ನಿರ್ಮಿಸಲಾದ ಅಶ್ವಾರೂಢ ಬಸವೇಶ್ವರರ ಭವ್ಯ ಕಂಚಿನ ಪ್ರತಿಮೆಯನ್ನ ಭಾನುವಾರ ಭಕ್ತಿ ಭಾವದಿಂದ ಲೋಕಾರ್ಪಣೆ ಮಾಡಲಾಯಿತು. ಸುಮಾರು 25 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ಈ ಪ್ರತಿಮೆ 9.5 ಅಡಿ ಎತ್ತರ ಹೊಂದಿದ್ದು ನಗರಕ್ಕೆ ಹೊಸ ಸಾಂಸ್ಕೃತಿಕ ಆಕರ್ಷಣೆಯಾಗಿ ಕಾಣಿಸಿಕೊಂಡಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ 12ನೇ ಶತಮಾನವನ್ನ ಬೆಳಕಿನ ಯುಗವೆಂದು ವರ್ಣಿಸಿ ಬಸವಣ್ಣನವರು ಸಮಾಜದಲ್ಲಿ ಸಮಾನತೆ, ಸತ್ಯ ಮತ್ತು ಧರ್ಮದ ಮೌಲ್ಯಗಳನ್ನು ಬಿತ್ತಿ ಮಹಾನ್ ಚಿಂತಕರು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರು, ಸಮಾಜದ ಮುಖಂಡರು, ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭಕ್ತಿ ಭಾವದ ನಡುವೆ ನಡೆದ ಪ್ರತಿಮೆ ಲೋಕಾರ್ಪಣೆ ಸಮಾರಂಭವು ನಗರದಲ್ಲಿ ಹಬ್ಬದ ಸಂಭ್ರಮವನ್ನ ಮೂಡಿಸಿತು. ಕೆಟ್ಟೆಗೆ ನಮಸ್ಕಾರ ಮಾಡಿ ಅದನ್ನು ಲಿಂಗಕ್ಕೆ ತೋರಿಸಿ ನೀವು ಊಟ ಮಾಡಿದ್ರೆ ಅದು ಪ್ರಸಾದ, ಅದು ಪ್ರಸನ್ನತೆಯನ್ನು ಕೊಡುತ್ತದೆ. ನಿಮ್ಮ ಮಕ್ಕಳಿಗೆ ಏನು ಮಾಡ್ತೀರಾ, ಬಡ ದೋಸೆ ಹಿಂಗೆ ಹಾಕ್ತೀರಾ, ಅವರು ಮಾಡಿದ 4 ತಿಂಗಳು ಬಿಸಾಕ್ತಾರೆ. ತಿನ್ನೋ ಅನ್ನವನ್ನು ಗೌರವಿಸುವಂಥ ತತ್ವವೇ ಪ್ರಸಾದ ತತ್ವ. ಎಲ್ಲಿ ತನಕ ನಮ್ಮ ಸಮಾಜದ ಮಕ್ಕಳು, ನಮ್ಮ ಸಮಾಜದ ಯುವಕರು, ನಮ್ಮ ಸಮಾಜದ ಎಲ್ಲರೂ ಸೇರಿಕೊಂಡು ಈ ತತ್ವವನ್ನ, ಈ ಪರಂಪರೆಯನ್ನ ಅಂತರ್ಗತ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ನಮ್ಮ ವೀರಶೈವ ಸಮಾಜ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಅರ್ಥಪೂರ್ಣವಾಗಿದೆ ಸಂಘಟನೆ ಇದು. ಅದರಲ್ಲಿ ಮಾತ್ರ ಇಲ್ಲ, ಯಾವುದೇ ಒಳಮಗಳ ಹಾವಳಿ ಇದ್ದಂಗೆ, ಯಾವುದೇ ಜಾತಿ ಮತ ಭೇದಗಳಿದ್ದಂಗೆ ಎಲ್ಲ ಮನೆತನದವರು ಕೂಡ ಸೇರಿಕೊಂಡು ಸುಮಾರು ವರ್ಷಗಳಿಂದ ಈ ವೀರಶೈವ ಸೇವಾ ಸಮಾಜ ತುಂಬಾ ಚೆನ್ನಾಗಿದೆ. ಇವತ್ತು ಮಹಿಳಾ ಸಂಖ್ಯೆ ಜಾಸ್ತಿ ಇದೆ. ಯಾಕೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅಂತಂದ್ರೆ ಎಲ್ಲ ಕುಟುಂಬದವರು ಕೂಡ ಇವತ್ತು ಈ ಭಾಗ ನಾವು ಸರಿಪಡಿಸೋದಕ್ಕೆ ನಾವು ಕನ್ನಡ ನೋಡ್ತೀವಿ. ಹಾಗೆ ಇವತ್ತು ಬಸವಣ್ಣನ ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ನಡೆನುಡಿಗಳನ್ನು ಸರಿಪಡಿಸ್ಕೊಳ್ತಾ ಇದ್ವಿ, ನಮ್ಮ ಆಚಾರ ವಿಚಾರಗಳನ್ನು ಸರಿಪಡಿಸ್ಕೊಳ್ತಾ ಇದ್ವಿ, ನಮ್ಮ ಕೆಲಸಗಳನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ ಅಂತ ಭಾವನೆ ಬರಬೇಕಾಗಿರುವಂಥದ್ದು. ಹಾಗೆ ಬಸವಣ್ಣ ಅಂತ ಬೆಳಕಿದ್ದ ಹಾಗೆ ಆ ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲವ ಸುತ್ತಾಡಿ ಬಂದೆ ಇರುವಂಥ ಕಿವಿವಾಣಿ ಇರುವಂಥದ್ದು. ಹಾಗೆ ಆ ಬಸವಣ್ಣನವರು ಏನು ಮಾಡಿದ್ರಪ್ಪ ಅಂದರೆ ಶಿವ ಬೆಳಕನ್ನೇ ಸ್ಥಾಪನೆ ಮಾಡಿರುವಂತಹ ಅವರು ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಬಂದಿದನೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ನಾನೊಳಗೆ ಸೊಲ್ಲೆತ್ತಿ ಜನರು ಹಾಡುವುದು ಅನ್ನುವ ಮಾತು ಜಗತ್ತಿಗೆ ತೋರಿಸ್ತೀವಲ್ಲ, ಅದಕ್ಕೆ ಭಾಳ ದುಃಖ ಆಗತ್ತೆ ಮನುಷ್ಯ. ಅದಕ್ಕೆ ಶರಣರು ಕಂಡು ಹಿಡಿದಿದ್ದು ಸೂತ್ರ ಮನುಷ್ಯನೇ. ಎಲ್ಲರ ಜೀವನದೊಳಗೆ ಎಲ್ಲರಿಗೂ ದೊಡ್ಡ ಮನೆಗಳಿರೋದಿಲ್ಲ, ಎಲ್ಲರಿಗೂ ಕಾರುಗಳಿರೋದಿಲ್ಲ, ಎಲ್ಲರ ಮನೆಯಾಗಿ ಬಂಗಾರ ಇರೋದಿಲ್ಲ. ದೊಡ್ಡ ಮನೆ ಮುಖ್ಯ, ಎಲ್ಲ ಬದುಕಲಿಕ್ಕೆ ದೊಡ್ಡ ಮನಸ್ಸು.